ಸ್ನೇಹಿತರೆ, ಇವತ್ತು ನಾವು ಯೋನೋ ಎಸ್ ಬಿ ಐ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ನೀವು ಎಸ್ ಬಿ ಐ ಅಕೌಂಟನ್ನು ಹೊಂದಿದ್ದೀರಾ, ಯೋನೋ ಆ್ಯಪ್ ಇನ್ನೂ ನಿಮ್ಮ ಫೋನಲ್ಲಿ ಆಕ್ಟಿವೇಟ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ. ತುಂಬ ರೀತಿಯ ಫೀಚರ್ಸ್ಗಳಲ್ಲಿ ನಿಮಗೆ ಸಿಗುತ್ತೆ. ಅಕೌಂಟ್ ಬ್ಯಾಲೆನ್ಸ್ ಇರ್ಬೋದು, ಸ್ಟೇಟ್ಮೆಂಟ್ ಇರ್ಬೋದು, ಇನ್ಯಾವುದೇ ಬೇರೆ ಬೇರೆ ರೀತಿ ಹಲವಾರು ಬ್ಯಾಂಕಿಂಗ್ ಸೇವೆಗಳು ನಿಮಗೆ ಅಲ್ಲಿ ಸಿಗುತ್ತೆ. ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನ ಮತ್ತೆ ಏನೇನು ಬೇಕು ಎಲ್ಲ ವಿಷಯಗಳನ್ನ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಯೋನೋ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಬೇಕಂದ್ರೆ ಮೊದಲು ಯೋನೋ ಆ್ಯಪ್ನ ಒಂದು ಎಸ್ ಬಿ ಐನ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ನ ID ಮತ್ತು ಪಾಸ್ವರ್ಡ್ ಬೇಕಾಗಿತ್ತು. ಆದರೆ ಸದ್ಯಕ್ಕೆ ಅದೇನು ಬೇಡ. ಕೇವಲ ನಿಮ್ಮ ಒಂದು ATM ಕಾರ್ಡ್ ಆಕ್ಟಿವ್ ಇದ್ರೆ ಸಾಕು. ನಿಮ್ಮ ATM ಕಾರ್ಡ್ ನಂಬರ್ ಮೂಲಕ ನಿಮ್ಮ ಒಂದು ಯೋನೋ ಆ್ಯಪ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮೊದಲಿನ ಹಾಗೆ ಯೋನೋ ಆ್ಯಪ್ನ ಒಂದು ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಅನ್ನೋದು ನಿಮಗೆ ಬೇಕಾಗಿಲ್ಲ. ಮತ್ತೆ ಬ್ಯಾಂಕ್ಗೆ ಕೂಡ ಹೋಗಬೇಕಾಗಿಲ್ಲ. ಕೇವಲ ನಿಮ್ಮ ATM ಕಾರ್ಡ್ ಮೂಲಕ ನಿಮ್ಮ ಫೋನಲ್ಲಿ ಸ್ಟಾರ್ಟ್ ಮಾಡ್ಕೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ಮೊದಲು ಪ್ಲೇಸ್ಟೋರ್ ಮೂಲಕ ನೀವು ಯೋನೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನೋಡ್ತಾ ಇರ್ಬೋದು, ಓಪನ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇಲ್ಲಿ ಆ್ಯಪ್ ಅನ್ನೋದು ಓಪನ್ ಆಗ್ತಾ ಇದೆ. ಓಪನ್ ಆದ ನಂತರದಲ್ಲಿ ಏನೇನು ಡೀಟೇಲ್ಸ್ ಕೇಳುತ್ತೆ ಅಂತ ಸಂಪೂರ್ಣವಾಗಿ ನಾನು ಇಲ್ಲಿ ಹೇಳ್ತೀನಿ ನೋಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರು ನೋಡಿ. ಇಲ್ಲಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ರಿಜಿಸ್ಟರ್ ಅನ್ನುವಂಥ ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಯಾವ ಸಿಮ್ ಮೂಲಕ ನೀವು ರಿಜಿಸ್ಟರ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಬ್ಯಾಂಕಲ್ಲಿ ಯಾವ ಸಿಮ್ ಕೊಟ್ಟಿದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಬ್ಯಾಂಕಲ್ಲಿ ರಿಜಿಸ್ಟರ್ ಇರುವಂಥ ಸಿಮ್ಮನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. 2 ಸಿಮ್ ಇದ್ರೆ, ಒಂದೇ ಸಿಮ್ ಇದ್ರೆ ಏನು ಸಮಸ್ಯೆ ಇಲ್ಲ, ಡೈರೆಕ್ಟಾಗಿ ಓಪನ್ ಆಗುತ್ತೆ. ನಂತರದಲ್ಲಿ ಈ ರೀತಿ ನೋಡ್ಬೋದು. ಇಲ್ಲಿ ಡೆಬಿಟ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ತೋರಿಸ್ತಾ ಇದೆ, ಆದರೆ ಇಲ್ಲಿ ಮೇಲ್ಗಡೆ ನೀವು ಡೆಬಿಟ್ ಕಾರ್ಡ್ ಅಂತ ಏನಿದೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ATM ಕಾರ್ಡ್ ನಂಬರ್ ಮೂಲಕ ನೀವು ಆಕ್ಟಿವೇಟ್ ಮಾಡ್ಕೋಬಹುದು. ಡೆಬಿಟ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣದಲ್ಲಿ ಈ ರೀತಿ ಬರುತ್ತೆ. ನಿಮ್ಮ ಫೋನಲ್ಲಿ ಆಕ್ಟಿವ್ ಇರುವಂಥ ATM ಕಾರ್ಡ್ ಮೇಲ್ಗಡೆ ತೋರಿಸುತ್ತೆ. ಇಲ್ಲಿ ಕೆಳಗಡೆ ನಿಮ್ಮ ATM ಕಾರ್ಡ್ ಮೇಲೆ ಇರುವಂಥ 16 ಅಂಕೆಗಳ ಒಂದು ನಂಬರ್ನಲ್ಲಿ ಕೊನೆಯ 6 ಅಂಕೆಗಳ ನಂಬರ್ನ ಹಾಕಿ, ಇಲ್ಲಿ ಕೆಳಗಡೆ ATM ಪಿನ್ 4 ಅಂಕೆಗಳ ಒಂದು ATM ಪಿನ್ ಅನ್ನು ಕೂಡ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಕೊನೆಯ 6 ಅಂಕೆಗಳ ನಂತರದಲ್ಲಿ ಇಲ್ಲಿ ಸ್ಟಾರ್ ಏನಿದೆ ಅಲ್ಲಿ ATM ಪಿನ್ ಅನ್ನು ಹಾಕಿ ನಾವು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ATM ಪಿನ್ ಅಂದ್ರೆ ನಾವು ಏನು ಹಣ ವಿಡ್ರಾ ಮಾಡ್ತಿರ್ಬೇಕಾದ್ರೆ ಹಾಕ್ತಿವಿ, ಅದೇ ಪಿನ್ ಅನ್ನು ಹಾಕಬೇಕು. ನಂತರದಲ್ಲಿ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಇಲ್ಲಿ ಈ ರೀತಿ ಒಪ್ಪಿಗೆ ಕೊಡಬೇಕು. ನಂತರದಲ್ಲಿ ಇಲ್ಲಿ ಕೆಳಗಡೆ ಸಂಪೂರ್ಣವಾಗಿ ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಇಲ್ಲಿ ಮತ್ತೊಂದು ಬಾಕ್ಸ್ ಓಪನ್ ಆಗುತ್ತೆ. ಈ 2 ಬಾಕ್ಸ್ನಲ್ಲಿ ನೀವು ಈ ರೀತಿ ಟಿಕ್ ಮಾರ್ಕ್ ಮಾಡ್ಕೋಬೇಕು. ಒಂದೇ ಬಾಕ್ಸ್ ಓಪನ್ ಆದರೆ ಇದನ್ನ ಸಂಪೂರ್ಣವಾಗಿ ಈ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣದಲ್ಲಿ 2 ಬಾಕ್ಸ್ ಇಲ್ಲಿ ಓಪನ್ ಆಗುತ್ತೆ. 2 ಬಾಕ್ಸ್ನಲ್ಲಿ ಟಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ 6 ಅಂಕೆಗಳ ಒಂದು ಪಿನ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೀರಿಯಲ್ ನಂಬರ್ನೆಲ್ಲ ತಗೋಬೇಡಿ, ಬೇರೆ ಯಾವುದಾದ್ರೂ ರ್ಯಾಂಡಮ್ಲಿ ನಿಮಗೆ ನೆನಪುಳಿಯುವಂಥ ನಂಬರ್ನ 2 ಕಡೆ ಹಾಕಿಬಿಟ್ಟು ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಕೆಳಗಡೆ 2 ಆಪ್ಷನ್ಸ್ ಇರುತ್ತೆ, 2 ಕಡೆಗೂ ಅದೇ ಪಿನ್ ಅನ್ನು ಹಾಕಿ. ನಂತರದಲ್ಲಿ ಈ ರೀತಿ ನಿಮಗೆ ಸೆಕ್ಯೂರಿಟಿ ಕ್ವಶನ್ಸ್ನ ಕೇಳಿದ್ರೆ ಸ್ಕಿಪ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಕೆಳಗಡೆ ಸ್ಕಿಪ್ ಅನ್ನುವಂಥ ಆಪ್ಷನ್ ಇದೆ. ಸ್ಕಿಪ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಆ್ಯಪ್ ಅನ್ನೋದು ಒಂದು ಏನು ರಿಜಿಸ್ಟ್ರೇಷನ್ ಪ್ರೊಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಿಮ್ಮ ಆ್ಯಪ್ನ ನೀವು ಯೋನೋ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಅದೇನು 6 ಅಂಕೆಗಳ ಪಿನ್ ಅನ್ನ ಸೆಟ್ ಮಾಡಿದಿರಾ, ಪ್ರತಿ ಸಲ ನೀವು ಆ ಆ್ಯಪ್ನ ಓಪನ್ ಮಾಡ್ಬೇಕಂದ್ರೆ ಆ ಪಿನ್ ಅನ್ನ ಹಾಕಿಬಿಟ್ಟು ಓಪನ್ ಮಾಡಬೇಕಾಗುತ್ತೆ. ಈ ರೀತಿ ನಾವು ಯೋನೋ ಆ್ಯಪ್ನ ಮೊದಲ ಬಾರಿಗೆ ಇನ್ಸ್ಟಾಲ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.